ಒಂದು ದಿನ ಧರ್ಮಧ್ವಜ ರಾಜನ ಮಗಳು ತುಳಸಿ ನದಿ ಹತ್ತಿರಕ್ಕೆ ಬಂದಾಗ ಧ್ಯಾನಕ್ಕೆ ಕುಳಿತಿದ್ದ ಗಣೇಶನ ತೇಜಸ್ಸನ್ನು ನೋಡಿ ಮನಸೋತ ತುಳಸಿಯು ತನ್ನನ್ನು ವರಿಸುವಂತೆ ಕೇಳಿಕೊಂಡಳು. ಗಣಪತಿಯು ಬ್ರಹ್ಮಚಾರಿಯಾಗಿರುವುದರಿಂದ ವಿವಾಹದ ಪ್ರಸ್ತಾಪವನ್ನು ನಿರಾಕರಿಸಿದನು. ಗಣಪತಿಯ ಮೇಲೆ ಸಿಟ್ಟಾದಂಥ ತುಳಸಿಯು, ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಇಬ್ಬರ ಹೆಂಡತಿಯರನ್ನು ವರಿಸು ಎಂದು ಶಾಪವನ್ನು ಕೊಟ್ಟಳು. ಇದರಿಂದ ಸಿಟ್ಟಾದ ಗಣೇಶ ತುಳಸಿಗೆ, ನೀನು ರಕ್ಕಸನನ್ನು ಮದುವೆಯಾಗು ಮತ್ತು ನೀನು ಶಾಶ್ವತವಾಗಿ ಸಸ್ಯವಾಗು ಎಂದು ಶಾಪವನ್ನು ಕೊಟ್ಟನು. ತಕ್ಷಣವೇ ತನ್ನ ತಪ್ಪನ್ನು ಅರಿತುಕೊಂಡ ತುಳಸಿಯು ಗಣೇಶನ ಬಳಿ ಕ್ಷಮೆ ಕೇಳಿದಳು. ನಾನು ನೀಡಿರುವ ಶಾಪ ಹಿಂದೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ಶಾಪದ ಪ್ರಮಾಣವನ್ನು ಕಡಿಮೆ ಮಾಡುತ್ತೇನೆ ಎಂದು ಗಣೇಶನು ತುಳಸಿಗೆ ಹೇಳುತ್ತಾನೆ. ನಿನ್ನನ್ನು ಮುಂದಿನ ತಲೆಮಾರು ಶುಭ ಸಸ್ಯ ಎಂದು ಪೂಜಿಸುವಂತಾಗಲಿ ಮತ್ತು ನೀನು ದೇವಾನುದೇವತೆಗಳ ಪೂಜೆಯಲ್ಲಿ ಪಾತ್ರ ವಹಿಸುವಂತಾಗಲಿ, ಆದರೆ ನನ್ನ ಪೂಜೆಯಲ್ಲಿ ನಿನ್ನನ್ನು ಸ್ವೀಕರಿಸಲಾಗುವುದಿಲ್ಲ ಎಂದು ಹೇಳಿದನು. ತುಳಸಿಯ ಶಾಪದಿಂದ ಗಣೇಶನು ಸಿದ್ಧಿ ಬುದ್ಧಿ ಎಂಬ ಇಬ್ಬರನ್ನು ವರಿಸಿದರೆ, ಗಣೇಶನ ಶಾಪದಿಂದ ತುಳಸಿಯು ತನ್ನ ಭವಿಷ್ಯದಲ್ಲಿ ಶಂಖಚೂಡ ಎಂಬ ರಾಕ್ಷಸನನ್ನು ವಿವಾಹವಾಗಬೇಕಾಯಿತು. ತುಳಸಿ ಹಾಗೂ ಶಂಖಚೂಡನ ವೈವಾಹಿಕ ಜೀವನ ಅನ್ಯೋನ್ಯತೆಯಿಂದಿದ್ದರೂ ಕೂಡ ಶಂಖಚೂಡನ ಕೆಲವೊಂದು ಅಹಿತಕರ ವರ್ತನೆಯಿಂದ ಭಗವಾನ್ ಶಿವನು ಆತನನ್ನು ಕೊಲ್ಲುತ್ತಾನೆ. ನಂತರ ಗಣೇಶನ ಶಾಪದಿಂದ ತುಳಸಿಯು ತುಳಸಿ ಗಿಡವಾಗಿ ಜನಿಸಿದಳು.